Hello everyone, welcome back. So, we will continue with our social passing package part 3. Aita. So, in this uh, class, we will be talking about important questions with respect to sociology. So, sociology ನಲ್ಲಿ ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ಮತ್ತು ಯಾವ್ದು ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಂತ ನೋಡೋಣ. ಸೊ ಫಸ್ಟ್ ಚಾಪ್ಟರ್ ನಿಮಗೆ ಸೋಷಾಲಜಿನಲ್ಲಿರೋದು ಯೋರ್ ಸೋಷಲ್ ಸ್ಟ್ರಾಟಿಫಿಕೇಷನ್, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಥಿಂಗ್ they can ask, what is social stratification? ಸೊ ಸೋಷಲ್ ಸ್ಟ್ರಾಟಿಫಿಕೇಷನ್ ಅಂದರೆ ಏನು ಅಂತಂದರೆ, ಸ್ಟ್ರಾಟಿಫಿಕೇಷನ್ ಅಂತಂದ್ರೇ ಮೀನಿಂಗ್ ಏನು ಗೊತ್ತಾ? ಡಿವೈಡಿಂಗ್ ಪೀಪಲ್ ಬೇಸ್ಡ್ ಆನ್, ಸೊ ಡಿವೈಡಿಂಗ್ ಪೀಪಲ್ ಬೇಸ್ಡ್ ಆನ್ ಕ್ಲಾಸ್, ಜೆಂಡರ್, ಏಜ್, ಇನ್ಕಮ್, ಕ್ಯಾಸ್ಟ್, ಲ್ಯಾಂಗ್ವೇಜ್. ಸೊ ನಾವು ಜೆಂಡರ್ನ ಗುಂಪಾಗಿ ಡಿವೈಡ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಸೋಷಲ್ stratification. So what is social stratification? Dividing people based on class, gender, income, race is called as your social stratification. Second question, no, what are the major forms of social stratification? So what are the major forms of social stratification ಅಂದ್ರೆ ಒಂದು primitive society. ಸೊ ಪ್ರಿಮಿಟಿವ್ ಸೊಸೈಟಿ, ಸ್ಲೇವ್ ಸೊಸೈಟಿ, ಎಸ್ಟೇಟ್, ವರ್ಣ, ಕಾಸ್ಟ್. ಸೊ ಇಷ್ಟನ್ನು ನೆನ್ಪಿಟ್ಕೊಂಡಿರಬೇಕು ನೀವು. ನೆಕ್ಸ್ಟು ಲಿಸ್ಟ್ ದಿ ಫೀಚರ್ಸ್ ಆಫ್ ಸೋಷಲ್ ಸ್ಟ್ರಾಟಿಫಿಕೇಷನ್. ಸೊ ಸೋಷಲ್ ಸ್ಟ್ರಾಟಿಫಿಕೇಷನ್ದು ಫೀಚರ್ಸ್ ಏನು? ಸೊ ದಿಸ್ ಇಸ್ ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಸೊ ದಿಸ್ ಕ್ವೆಶನ್ ಈಸ್ ಹೈಲಿ ಇಂಪಾರ್ಟೆಂಟ್, ಆಯಿತಾ? ಸೊ ನಿಮಗೆ ಒಂದು ಸೋಷಲ್ ಸ್ಟ್ರಾಟಿಫಿಕೇಷನ್ ಈಸ್ ಸೋಷಲ್ ಇನ್ ನೇಚರ್. ಇಷ್ಟು ಬರೆದ್ರೆ ಸಾಕು, ಇದೆಲ್ಲ ಬೇಡ ಅಂದ್ಕೊಳ್ಳಿ, ಪಾಯಿಂಟ್ಸ್ ಎಲ್ಲ ಬೇಡ. ಸೋಷಲ್ ಸ್ಟ್ರಾಟಿಫಿಕೇಷನ್ ಈಸ್ ಸೋಷಲ್ ಇನ್ ನೇಚರ್. ಸೋಷಲ್ ಸ್ಟ್ರಾಟಿಫಿಕೇಷನ್ ಈಸ್ ಯೂನಿವರ್ಸಲ್. ಸಿ ಐ ಆಮ್ ನಾಟ್ ಹಿಯರ್ ಟು ಎಕ್ಸ್ಪ್ಲೈನ್ ದ ಎಕ್ಸಾಕ್ಟ್ ಮೀನಿಂಗ್ಸ್ ಬಿಕಾಸ್ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಸೋಷಲ್ ಸ್ಟ್ರಾಟಿಫಿಕೇಷನ್ ಈಸ್ ಏನ್ಷಿಯಂಟ್. ಅಂದರೆ ಸೋಷಲ್ ಸ್ಟ್ರಾಟಿಫಿಕೇಷನ್ ಅನ್ನೋದು ಅಂದರೆ ಜನನ ಡಿವೈಡ್ ಮಾಡ್ತೀವಲ್ವ ಬೇಸ್ಡ್ ಆನ್ ದೇರ್ ಕಾಸ್ಟ್, ಇನ್ಕಮ್, ಜೆಂಡರ್. ಇದು ಇವತ್ತು ನಾವು ಮಾಡ್ಕೊಂಡಿರೋದಿಲ್ಲ, ಇದು ತುಂಬ ಹಳೇದು, ತುಂಬ ಹಳೆ ಕಾಲದಿಂದನೂ ಇದೆ. ದೆನ್ social stratification exists in different ways. ಇದು one more. So ಒಂದು social stratification is social in nature, social stratification is universal, social stratification is ancient, social stratification exists in different. So next ನೋಡಿ, next question ಬಂದು, what are the measures taken to ensure equality in education ಅಂತ. ಟು ಎನ್ಶ್ಯೂರ್ ಈಕ್ವಾಲಿಟಿ ಇನ್ ಎಜುಕೇಷನ್. ಸೊ ಇದಕ್ಕೆ ನೀವು ಪೂರ್ತಿ ಬರೆಯೋ ಅವಶ್ಯಕತೆ ಇಲ್ಲ. ಒಂದು ಅಂಡರ್ ಆರ್ಟಿಕಲ್ ನಂಬರ್ 39 ಆಫ್ DPSP ಇಷ್ಟು ಬರೆದ್ರೆ ಸಾಕು. ಸೊ ಆರ್ಟಿಕಲ್ 39 DPSP. ಸೊ ಫುಲ್ ಫಾರ್ಮ್ ಕೂಡ ಬೇಕಾಗಿಲ್ಲ ಅಂದ್ಕೊಳ್ಳಿ. ಆಮೇಲೆ ಆರ್ಟಿಕಲ್ 21A, ಆಮೇಲೆ ಆರ್ಟಿಕಲ್ 45. ನೀವು ಜಸ್ಟ್ ಇಷ್ಟು ಮಾತ್ರ ಬರೀರಿ ಸಾಕು. ಆರ್ಟಿಕಲ್ 21A, ಆಮೇಲೆ ಆರ್ಟಿಕಲ್ 39, ಆಮೇಲೆ ಆರ್ಟಿಕಲ್ 45. ಫುಲ್ ಫಾರ್ಮ್ಸ್ ಎಲ್ಲ ಬೇಕಾಗಿಲ್ಲ. ಆರ್ಟಿಕಲ್ 30, ಆರ್ಟಿಕಲ್ 45, ಆಮೇಲೆ ಸುಪ್ರೀಂ ಕೋರ್ಟ್ ಇದು ಬೇಕಾದ್ರೆ ಬರೀರಿ. ಸುಪ್ರೀಂ ಕೋರ್ಟ್ ಡಿಕ್ಲೇರ್ ದಟ್, ಏನು ಡಿಕ್ಲೇರ್ ಮಾಡ್ತು? ಎಜುಕೇಷನ್ ಈಸ್ ದಿ ಬೇಸಿಕ್ ರೈಟ್. ಸೊ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ದಟ್ ಎಜುಕೇಷನ್ ಇಸ್ ದಿ ಬೇಸಿಕ್ ರೈಟ್ ಅಂತ. ನೀವು ಸಿಂಪಲಾಗಿ ಬರೆಯೋದು ಹೇಗೆ ಎಕ್ಸಾಮಲ್ಲಿ? ಒಂದು ಆರ್ಟಿಕಲ್ 46, ಆರ್ಟಿಕಲ್ 45, ಆರ್ಟಿಕಲ್ ನಂಬರ್ 30, ಆರ್ಟಿಕಲ್ ನಂಬರ್ 39, ಸರಿನಾ? ಸೊ ಒಂದು 6 ಪಾಯಿಂಟು, ಆಮೇಲೆ ಆರ್ಟಿಕಲ್ ನಂಬರ್ 29, ಆರ್ಟಿಕಲ್ ನಂಬರ್ 19 ಇಷ್ಟು ಬರೆದ್ರೆ ಸಾಕಾ ಅಂತಂದರೆ ಸಾಕು. ನೀವು ಪ್ರೀವಿಯಸ್ ಇಯರ್ದು ಕೀ ಆನ್ಸರ್ಸ್ ನೋಡಿ, ಯು ಗೋ ಥ್ರೂ ದಿ ಕೀ ಆನ್ಸರ್ಸ್. ಸೊ ಪ್ರೀವಿಯಸ್ ಇಯರ್ದು ಕೀ ಆನ್ಸರ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಫೈನ್ ಇಷ್ಟು ಬರೆದ್ರೆ ಸಾಕು ಅಂತ ಹೇಳಿ. ಸೊ ನೆಕ್ಸ್ಟ್ ಕ್ವೆಶನ್ನು ಬಂದು, what are the constitutional and legal measures taken to eradicate untouchability? 100% ಕ್ವೆಶನ್ ನಾಳೆ ಎಕ್ಸಾಮ್ಗಿದು, ಆಯಿತಾ? ಸೊ 200% ಈ ಕ್ವೆಶನ್ ಬರುತ್ತೆ ನಾಳೆ. ಇದು 100% ಕ್ವೆಶನ್ ನಾಳೆ ಎಕ್ಸಾಮ್ಗೆ. ವಾಟ್ ಆರ್ ದಿ ಮೆಷರ್ಸ್ ಟೇಕನ್ ಟು ಎರಾಡಿಕೇಟ್ ಅನ್ಟಚಬಿಲಿಟಿ? ಫಸ್ಟ್ ಥಿಂಗ್, ಇದು ಪಾಯಿಂಟ್. ಸೊ ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಲೀಡರ್ಸ್, ಇಂಡಿಯಾ ಆಗ್ಬೋದು, ಹೊರದೇಶ ಆಗಿರ್ಬೋದು, there are so many leaders who fought for the eradication of untouchability. ಸೊ ಅದರಲ್ಲಿ ಮಹಾತ್ಮ ಗಾಂಧಿ, ಜ್ಯೋತಿಬಾ ಫುಲೆ, ಡಾಕ್ಟರ್ BR ಅಂಬೇಡ್ಕರ್, ನೆಲ್ಸನ್ ಮಂಡೇಲಾ, ಇವ್ರ ಹೆಸರು.
ಅದಾದಮೇಲೆ ಆರ್ಟಿಕಲ್ ನಂಬರ್ 17 ಪ್ರೊಹಿಬಿಟ್ಸ್ ಅನ್ಟಚಬಿಲಿಟಿ. ಸೊ ಇದು ಒಂದು ಪಾಯಿಂಟ್ ಆಯಿತು. ಆರ್ಟಿಕಲ್ ನಂಬರ್ 17 ಪ್ರೊಹಿಬಿಟ್ಸ್ ಅನ್ಟಚಬಿಲಿಟಿ, ಅದು ಒಂದು ಪಾಯಿಂಟ್ ಆಯಿತು. ಅದಾದಮೇಲೆ ನೆಕ್ಸ್ಟು ಆರ್ಟಿಕಲ್ 15, 16, ಆರ್ಟಿಕಲ್ 15, 16, 17, 38, 46 ಪ್ರೊಹಿಬಿಟ್ಸ್ ಡಿಸ್ಕ್ರಿಮಿನೇಷನ್ ಅಮಾಂಗ್ ಇಂಡಿಯನ್ ಸಿಟಿಸನ್ಸ್. ಇದು ಒಂದು. ಸೊ 3 ಪಾಯಿಂಟ್ಸ್ ಆಯಿತಾ. ಸೊ ಡಿಸ್ಕ್ರಿಮಿನೇಷನ್ ಅಮಾಂಗ್ ಸಿಟಿಸನ್ಸ್. ಆಮೇಲೆ ಆರ್ಟಿಕಲ್ ನಂಬರ್ 330, 332, 334 ಪ್ರೊವೈಡ್ಸ್ ರಿಸರ್ವೇಷನ್ ಇನ್ ಪಾಲಿಟಿಕ್ಸ್. ಇದು ಒಂದು ಪಾಯಿಂಟು. ಸೊ ಇದನ್ನು ಹಿಂಗೆ ಬರೀಬೇಕು ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್. ಅದೇ ಥರ ಆರ್ಟಿಕಲ್ 25 ಎನ್ಶೋರ್ಸ್ ರೈಟ್ ಟು ಎಂಟರ್ ಪಬ್ಲಿಕ್ ಟೆಂಪಲ್ಸ್. ಪಬ್ಲಿಕ್ ಟೆಂಪಲ್ಸ್ಗೆ ಎಂಟ್ರಿ ಕೊಡೋದಕ್ಕೆ ಒಬ್ಬರು ಮೂಮೆಂಟ್ ಮಾಡ್ತಾರೆ, ಕಾಲ್ಡ್ ವ್ಯಾಕಮ್ ಮೂಮೆಂಟ್ ಅಂತ ಅಲ್ವಾ, ಶ್ರೀ ನಾರಾಯಣ ಗುರೂಜಿ ಅಂತ. ಇದು ಕೇಳ್ತಾರೆ, ವಾಟ್ ಈಸ್ ವ್ಯಾಕಮ್ ಮೂಮೆಂಟ್ ಅಂದರೆ ಎಂಟ್ರಿ ಟು ದಿ ಪಬ್ಲಿಕ್ ಟೆಂಪಲ್. ಸೊ ದಿಸ್ ಕ್ವೆಶನ್ ಈಸ್ 100% ಕ್ವೆಶನ್ ಫಾರ್ ಟುಮಾರೋಸ್ ಎಕ್ಸಾಮ್. ಆಯಿತಾ. ಲಿಸ್ಟ್ ದಿ ಪ್ರಾಬ್ಲಮ್ಸ್ ಆಫ್ ಅನ್ಟಚಬಲ್ಸ್. ಈ ಥರ ಕ್ವೆಶನ್ ಇದುವರೆಗೂ ಕೇಳಲಿಲ್ಲ, ಅಂದರೆ ಪ್ರಾಬ್ಲಮ್ಸ್ ಆಫ್ ಅನ್ಟಚಬಲ್ಸ್ ಅಂತ ಈ ಸಲ ಕೇಳ್ಬೋದು. ಸೊ ಅನ್ಟಚಬಲ್ಸು ಯಾವ್ಯಾವ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ಒಂದು, ಅಕಾರ್ಡಿಂಗ್ ಟು ಮನುಸ್ಮೃತಿ, ಇದೊಂದು ಗ್ರಂಥ. ಅಕಾರ್ಡಿಂಗ್ ಟು ಮನುಸ್ಮೃತಿ, ಹೂಎವರ್ ಟಚಸ್ ಚಂಡಾಳ ಅಂತಂದರೆ ಇವರೇನೆ ಅನ್ಟಚಬಲ್ಸ್, ಶುಡ್ ಅಂಡರ್ಗೋ ಪ್ಯೂರಿಫಿಕೇಶನ್ ಮೆನಿ ಟೈಮ್ಸ್. 1.2. ಅಕಾರ್ಡಿಂಗ್ ಟು ವೈಗ್ರಪಾದ ಸ್ಮೃತಿ, ಹೂಎವರ್ ಕಮ್ಸ್ ವಿದಿನ್ ಎ ಡಿಸ್ಟೆನ್ಸ್ ಆಫ್ ಕೌ ವಿತ್ ಚಂಡಾಲ ಶುಡ್ ಪ್ಯೂರಿಫೈ ಹಿಮ್ಸೆಲ್ಫ್. ಪ್ಯೂರಿಫೈ ಅಂತಂದರೆ ಸ್ನಾನ ಮಾಡಬೇಕು ಅಂತ. ಆಮೇಲೆ ಇನ್ ಮಲ್ಬಾರ್ ಅಂದರೆ ನಿನ್ನೆ ಮ್ಯಾಪಲ್ಲಿ ಹೇಳ್ಕೊಟ್ಟಿದ್ದೆ ನಿಮಗೆ. ಸೊ ಈ ಮಲ್ಬಾರ್ ರೀಜನ್ ಅಂದರೆ ಕೇರಳ ರೀಜನ್, ಸರಿನಾ. ಸೊ ಮಲ್ಬಾರ್ ರೀಜನಲ್ಲಿ ದ ಅನ್ಟಚಬಲ್ಸ್ ವರ್ ನಾಟ್ ಅಲೋಡ್ ಟು ವೇರ್ ಫುಟ್ವೇರ್. ಆಯಿತಾ. ಅನ್ಟಚಬಲ್ಸ್ನ ಚಪ್ಪಲಿ ಹಾಕ್ಕೊಳ್ಳೋಕ್ಕೂ ಬಿಡ್ತಿರಲಿಲ್ಲ ಅವ್ರಿಗೆ, ಅದಕ್ಕೆ ಪರ್ಮಿಷನ್ ಇರಲಿಲ್ಲ. ಆಮೇಲೆ ಸೊ ದೇ ವರ್ ನಾಟ್ ಅಲೋಡ್ ಟು ಟೇಕ್ ವಾಟರ್ ಫ್ರಮ್ ದಿ ವೆಲ್ಸ್. ಅವ್ರನ್ನ ಬಾವಿಯಿಂದ ನೀರು ತೊಗೊಳಕ್ಕೂ ಬಿಡ್ತಿರಲಿಲ್ಲ. ದೇ ವರ್ ಫೋರ್ಸ್ ಟು ಕ್ಯಾರಿ ನೈಟ್ ಸಾಯಿಲ್ ಅಂತಂದರೆ ಹ್ಯೂಮನ್ ವೇಸ್ಟ್. ಅವಾಗೆಲ್ಲ ಬಯಲಿಗೆ ಹೋಗ್ತಿದ್ರಲ್ವಾ, ಆಚೆ ಕಡೆ ಹೋಗ್ತಾಯಿದ್ರು. ಆ ವೇಸ್ಟನ್ನ ತಲೆ ಮೇಲೆ ಎತ್ಕೊಂಡು ಹೋಗ್ಬೇಕಿತ್ತು ಅವರು, ಮೀನ್ಸ್ ಬುಟ್ಟಿನಲ್ಲಿ ತೊಗೊಂಡು ಹೋಗ್ತಿದ್ರು. ದಟ್ ಈಸ್ ದೇ ವರ್ ಫೋರ್ಸ್ ಟು ಕ್ಯಾರಿ ನೈಟ್ ಸಾಯಿಲು. ಆಮೇಲೆ ಅವ್ರುಗಳಿಗೆ ಅನ್ಟಚಬಲ್ಸ್ಗೆ ಲೋಯೆಸ್ಟ್ ಪೊಸಿಷನ್ ಕೊಡ್ತಿದ್ರು. ಅವ್ರಿಗೆ ಎಜುಕೇಷನ್ ಕೊಡ್ತಿರಲಿಲ್ಲ. ದೇ ಆರ್ ಕೆಪ್ಟ್ ಔಟ್ ಆಫ್ ಎಜುಕೇಷನ್. ದೇ ಆರ್ ಡಿನೈಡ್ ಆಫ್ ಪ್ರಾಪರ್ಟಿ ರೈಟ್ಸ್, ಅಂದರೆ ಅವ್ರಿಗೆ ಆಸ್ತಿ ಮಾಡ್ಕೊಳ್ಳೋ ಹಕ್ಕು ಇರಲಿಲ್ಲ. ಆಮೇಲೆ ಅವರು ರಾಜಕೀಯದಲ್ಲಿ ನಿಂತ್ಕೊಳ್ಳೋಕ್ಕೂ ಪರ್ಮಿಷನ್ ಕೊಡ್ತಿರಲಿಲ್ಲ. ಮೀನ್ಸ್ ದೇ ವರ್ ಡಿನೈಡ್ ಆಫ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್. ಸೊ ಈ ಥರ ಅನ್ಟಚಬಲ್ಸ್ ಫೇಸ್ಡ್ ಸೋ ಮೆನಿ ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ ಕ್ವೆಶನು ಅಷ್ಟೇ, ಇಷ್ಟೇ ಕ್ವೆಶನ್ಸು ವಿಚ್ ಆರ್ ಇಂಪಾರ್ಟೆಂಟ್ ಫ್ರಮ್ ಯೋರ್ ಸೋಷಲ್ ಸ್ಟ್ರಾಟಿಫಿಕೇಷನ್. ಅನ್ಟಚಬಲ್ಸ್ದು ಪ್ರಾಬ್ಲಮ್ಸ್ ಏನು, ಮತ್ತು ಅನ್ಟಚಬಲ್ಸ್ಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಏನೇನು ಮೆಜರ್ಮೆಂಟ್ಸ್ ತೊಗೊಂಡಿದ್ದಾರೆ. ರಿಮೆಂಬರ್ ಯುವರ್ ಆರ್ಟಿಕಲ್ ನಂಬರ್ 17, ಆರ್ಟಿಕಲ್ ನಂಬರ್ 29, ಆರ್ಟಿಕಲ್ ನಂಬರ್ 19, ಆರ್ಟಿಕಲ್ ನಂಬರ್ 330, 331, 332. ಜಸ್ಟ್ ಆರ್ಟಿಕಲ್ ನಂಬರ್ಸ್ ಬರೆದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ಲೇಬರ್. ಆಯಿತಾ. ಇದು ಅಷ್ಟೇ 3 ಮಾರ್ಕ್ಸ್ ಬರ್ತಿರೋ ಒಂದು ಚಾಪ್ಟರ್. ಫಸ್ಟ್ ಕ್ವೆಶನ್, ಆರ್ಗನೈಸ್ಡ್ ವರ್ಕರ್ಸ್ಗೂ ಮತ್ತು ಆರ್ಗನೈಸ್ಡ್ ವರ್ಕರ್ಸ್ಗೂ ಡಿಫ್ರೆನ್ಸಸ್ ಕೇಳ್ತಾರೆ. ಫಸ್ಟಲ್ಲಿ ನೋಡಿ, ಆರ್ಗನೈಸ್ಡ್ ವರ್ಕರ್ಸ್ ಅಂತಂದರೆ those laborers who work under such an organization which are governed by government rules and regulations. ಅಂದರೆ ಇಲ್ಲಿ ವರ್ಕ್ ಮಾಡೋರು ಆರ್ಗನೈಸ್ ಸೆಕ್ಟರ್ಸು, ಇವರು ಗೌರ್ಮೆಂಟಿಂದ ಪರ್ಮಿಷನ್ ಪಡೆದಿರ್ತಾರೆ. ದೇ ವಿಲ್ ರನ್ ದಿ ಬಿಸ್ನೆಸ್ ಅಕಾರ್ಡಿಂಗ್ ಟು ದಿ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅನ್ಆರ್ಗನೈಸ್ಡ್ ಲೇಬರ್ಸ್ ಅಂತಂದರೆ ಸೇಮ್, ದೇ ಡು ನಾಟ್ ಫಾಲೋ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸಿಂಪಲ್ ಆಗಿ ಇಲ್ಲಿ ನೀವು ದೇ ಫಾಲೋ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ದೇ ಡು ನಾಟ್ ಫಾಲೋ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಈ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಅಂದರೆ ಯಾವುದು? ಬ್ಯಾಂಕ್ಸು, ಸ್ಕೂಲ್ಸು. ಆಯಿತಾ. ಎಕ್ಸಾಂಪಲ್ಸ್ ಫಾರ್ ಅನ್ಆರ್ಗನೈಸ್ಡ್ ಸೆಕ್ಟರ್: ಸ್ಕೂಲ್ಸು, ರೈಲ್ವೇಸ್, ಆಮೇಲೆ ಲಾಯರ್ಸು, ಡಾಕ್ಟರ್ಸು, ಇವರೆಲ್ಲ ಕೂಡ ದೇ ಕಮ್ ಅಂಡರ್, ವೇರ್ ಎವರ್ ದೇ ಆರ್ ವರ್ಕಿಂಗ್ ದೇ ಕಮ್ ಅಂಡರ್ ಅನ್ಆರ್ಗನೈಸ್ಡ್
ಸೆಕ್ಟಾರ್. ಅನ್ಆರ್ಗನೈಸ್ಡ್ ಸೆಕ್ಟಾರ್ ಅಂದರೆ ಯಾರು? ಈ ಕೂಲಿ ಕಾರ್ಮಿಕರು, ಮೀನ್ಸ್ ಡೈಲಿ ವೇಜ್ ವರ್ಕರ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸು, ಆಮೇಲೆ ಪೇಂಟರ್ಸು, ಪ್ಲಂಬರ್ಸು, ಟೈಲ್ಸ್ ವರ್ಕರ್ಸು, ಇವರೆಲ್ಲ ಕೂಡ ಅನ್ಆರ್ಗನೈಸ್ಡ್ ವರ್ಕರ್ಸ್ ಆಗ್ತಾರೆ. ಆರ್ಗನೈಸ್ಡ್ ವರ್ಕರ್ಸ್ಗೆ ಪೇಯ್ಡ್ ಲೀವ್ಸ್ ಇರುತ್ತೆ. ಪೇಯ್ಡ್ ಅಂದರೆ ಅವ್ರಿಗೆ ವರ್ಷದಲ್ಲಿ ಇಷ್ಟು ರಜಾ ತೊಗೋಬೋದು ಅಂತ ಇರುತ್ತೆ. ಆಮೇಲೆ ಮಿನಿಮಮ್ ವರ್ಕಿಂಗ್ ಅವರ್ಸ್ ಇರುತ್ತೆ ಅವ್ರಿಗೆ. ಸೊ ಮಿನಿಮಮ್ ವರ್ಕಿಂಗ್ ಅವರ್ಸ್ ಅಂತಂದರೆ ದಿನಕ್ಕೆ 8 ಅವರ್ ಮಾತ್ರ ವರ್ಕ್ ಮಾಡ್ಬೋದು ಅವರು. ಆಮೇಲೆ ಅದ್ರ ಮೇಲೆ ವರ್ಕ್ ಮಾಡೋಂಗಿಲ್ಲ. ಮಾಡಿದ್ರೆ ಇನ್ ಕೇಸ್ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು. ಅವ್ರಿಗೆ ಮೆಡಿಕಲ್ ಇನ್ಶೂರೆನ್ಸ್ ಇರುತ್ತೆ, PF ಇರುತ್ತೆ, ಪ್ರಾವಿಡೆಂಟ್ ಫಂಡ್ ಅಂತ ಕರಿತೀವಿ. ಸೊ PF ಇರುತ್ತೆ, ಮೆಡಿಕಲ್ ಇನ್ಶೂರೆನ್ಸ್ ಇರುತ್ತೆ, ಪೇಯ್ಡ್ ಲೀವ್ಸ್ ಇರುತ್ತೆ, ಆಮೇಲೆ ಜಾಬ್ ಸೆಕ್ಯೂರಿಟಿ ಇರುತ್ತೆ. ಅಂದರೆ ಅವ್ರನ್ನ ಕೆಲಸದಿಂದ ತೆಗ್ದಾಕಬೇಕು ಅಂತಂದರೆ ಸರ್ಟೆನ್ ಪ್ರೊಸೀಜರ್ಸ್ ಇರುತ್ತೆ. ಇವೆಲ್ಲ ಕೂಡ ಆರ್ಗನೈಸ್ಡ್ ವರ್ಕರ್ಸ್ಗೆ ಬರುತ್ತೆ. ಇಷ್ಟೇ ಬರೀರಿ. ದೇ ಎಂಜಾಯ್ PF ಫೆಸಿಲಿಟಿ, ದೇ ಎಂಜಾಯ್ ಮೆಡಿಕಲ್ ಇನ್ಶೂರೆನ್ಸ್ ಫೆಸಿಲಿಟಿ, ದೇ ಎಂಜಾಯ್ ಮೆಡಿಕಲ್ ಲೀವ್, ದೇ ಎಂಜಾಯ್ ಪೇಯ್ಡ್ ಲೀವ್ಸ್, ದೇ ಹ್ಯಾವ್ ಜಾಬ್ ಸೆಕ್ಯೂರಿಟಿ, ದೇ ಆರ್ ಗೌಂಡ್ ಬೈ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದಕ್ಕೆಲ್ಲ ಆಪೋಸಿಟು ಅನ್ಆರ್ಗನೈಸ್ಡ್ ವರ್ಕರ್ಸ್. ಅಂದರೆ ಇವರು ಕೆಲಸಕ್ಕೆ ಹೋದರೆ ಮಾತ್ರ ಸಂಬಳ, ಇಲ್ಲ ಅಂದರೆ ಇಲ್ಲ ಅವ್ರಿಗೆ. ಡನ್. ಇವ್ರಿಗೆ PF ಇರಲ್ಲ, ಮೆಡಿಕಲ್ ಇನ್ಶೂರೆನ್ಸ್ ಇರಲ್ಲ, ಅವ್ರಿಗೆ ಫಿಕ್ಸ್ಡ್ ಸ್ಯಾಲ್ರಿ ಇರಲ್ಲ. ಆಮೇಲೆ ಈಕ್ವಲ್ ವೇಜಸ್ ಫಾರ್ ಈಕ್ವಲ್ ವರ್ಕ್, ಆ ರೂಲ್ ಅಪ್ಲೈ ಆಗಲ್ಲ ಇಲ್ಲಿ. ಈಕ್ವಲ್ ವೇಜಸ್ ಅಂದರೆ ಸಮ ಕೆಲಸ ಮಾಡಿದವ್ರಿಗೆ ಸಮವಾದ ಸಂಬಳ ಕೊಡಲ್ಲ. ಮೀನ್ಸ್ ಈಕ್ವಲ್ ವೇಜಸ್ ಇಲ್ಲಿರುತ್ತೆ, ಈಕ್ವಲ್ ವೇಜಸ್ ಫಾರ್ ಈಕ್ವಲ್ ಸ್ಯಾಲ್ರಿ, ಬಟ್ ಇಲ್ಲಿ ಈಕ್ವಲ್ ವೇಜಸ್ ಫಾರ್ ಈಕ್ವಲ್ ಸ್ಯಾಲ್ರಿ ಇರೋದಿಲ್ಲ. ಸೊ 3 ಮಾರ್ಕ್ಸ್ ಕೇಳ್ಬೋದು. ಸಿಂಪಲ್. ಆರ್ಗನೈಸ್ಡ್ ವರ್ಕರ್ಸ್, ಆರ್ಗನೈಸ್ಡ್ ಸೆಕ್ಟಾರ್ಸ್, those sectors which are governed by government rules and regulation, those sectors which are not governed by government rules and regulation. ಇವ್ರಿಗೆ ಏನೇನು ಫೆಸಿಲಿಟೀಸ್ ಇರುತ್ತೆ, ಇವ್ರಿಗೆ ಏನು ಫೆಸಿಲಿಟೀಸ್ ಇರಲ್ಲ. ಡನ್. ನೆಕ್ಸ್ಟ್, ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್? ಇದು ಲಾಸ್ಟ್ ಇಯರ್ ಫೈನಲ್ ಎಕ್ಸಾಮಲ್ಲಿ ಕೇಳಿದರು. ಅನ್ಆರ್ಗನೈಸ್ಡ್ ಸೆಕ್ಟರ್ದು ಪ್ರಾಬ್ಲಮ್ಸ್ ಏನು? ಈಗ ನೋಡಿ, ಈ ರೀಸೆಂಟಾಗಿ ಕೊರೋನಾ ಟೈಮಲ್ಲಿ ನೋಡ್ತಾ ಇದ್ರಿ ಪಾಪ ಅನ್ಆರ್ಗನೈಸ್ಡ್ ಸೆಕ್ಟರ್ಸು. ಅವ್ರಿಗೆ ಲಾಕ್ಡೌನ್ ಆದಮೇಲೆ ಕೆಲಸ ಇಲ್ಲ ಅಂದರೆ ಸ್ಯಾಲ್ರಿ ಇಲ್ಲ, ಸ್ಯಾಲ್ರಿ ಇಲ್ಲ ಅಂದರೆ ತಿನ್ನೋಕೆ ಊಟ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಒಂದು ಮೈಗ್ರೇಷನ್, ಇದೆಲ್ಲ ನ್ಯೂಸಲ್ಲಿ ರೀಸೆಂಟಾಗಿ ಬರ್ತಾ ಇದೆ. ದೇ ಆರ್ ರಿವರ್ಸ್ ಮೈಗ್ರೇಷನ್ ಆಗ್ತಾಯಿದೆ ಇವಾಗ. ಸೊ ರಿವರ್ಸ್ ಮೈಗ್ರೇಷನ್ ಅಂತಂದರೆ ಎಲ್ಲೋ UP ಇಂದ ಇಂಡಿಯಾಗೆ ಕರ್ನಾಟಕಕ್ಕೆ ಬಂದಿರ್ತಾರೆ. ಈ UP ಇಂದ ಕರ್ನಾಟಕಕ್ಕೆ ಬಂದು ಇವಾಗ ಇಲ್ಲಿ ಕೆಲಸ ಇಲ್ಲ ಅಂತ ಹೇಳಿ, ಸರಿನಾ, ಇವಾಗ ಏನು ಮಾಡ್ತಿದ್ದಾರೆ, ದೇ ಆರ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ದೇರ್ ನೇಟಿವ್ ಪ್ಲೇಸ್. ಮೈಗ್ರೇಷನ್. ಯಾಕೆ? ದೇ ಆರ್ ವರ್ಕಿಂಗ್ ಫಾರ್ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್. ಆಮೇಲೆ ಸೋಷಲ್ ಇನ್ಸೆಕ್ಯೂರಿಟಿ, ಅವ್ರಿಗೆ ಯಾವುದೇ ರೀತಿಯಾದಂತಹ ಪ್ರೊಟೆಕ್ಷನ್ ಇಲ್ಲ, ಲೀಗಲ್ ಫ್ರೇಮ್ವರ್ಕ್ ಇಲ್ಲ. ಲೀಗಲ್ ಫ್ರೇಮ್ವರ್ಕ್ ಅಂತಂದರೆ ಈ ನಾರ್ಮಲ್ ಆಗಿ ಆರ್ಗನೈಸ್ಡ್ ಸೆಕ್ಟರಲ್ಲಿ ಎಂಜಾಯ್ ಮಾಡ್ತಾರಲ್ವ, ಅವ್ರಗಳಿಗೆ ಥರ ಇವ್ರಿಗೆ ಒಂದು ಕಾನೂನುಬದ್ಧವಾದಂತಹ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಚೈಲ್ಡ್ ಲೇಬರ್, ಆಬ್ವಿಯಸ್ಲಿ ಇದು ತುಂಬಾ. ಆಮೇಲೆ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎಕ್ಸ್ಪ್ಲಾಯ್ಟೇಷನ್. ಹೆಡ್ಡಿಂಗ್ಸ್ ಬರೀರಿ 3 ಮಾರ್ಕ್ಸ್ಗೆ, ಆಯಿತಾ? ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್? ರೀಸೆಂಟಾಗಿ ನ್ಯೂಸ್ ಚಾನಲ್ಸಲ್ಲೆಲ್ಲ ತುಂಬಾ ಹೇಳ್ತಾ ಇದ್ದಾರೆ ಇವ್ರ ಬಗ್ಗೆ. ಮೈಗ್ರೇಷನ್, ಸೋಷಲ್ ಇನ್ಸೆಕ್ಯೂರಿಟಿ, ಲೀಗಲ್ ಫ್ರೇಮ್ವರ್ಕ್, ಚೈಲ್ಡ್ ಲೇಬರ್ ಆ್ಯಂಡ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎಕ್ಸ್ಪ್ಲಾಯ್ಟೇಷನ್. ನೆಕ್ಸ್ಟು, ವಾಟ್ ಡು ಯು ಮೀನ್ ಬೈ ಡಿವಿಷನ್ ಆಫ್ ಲೇಬರ್? ಡಿವಿಷನ್ ಆಫ್ ಲೇಬರ್ ಅಂತಂದರೆ ಏನು? ಡಿವಿಷನ್ ಆಫ್ ಲೇಬರ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಅನ್ ಕ್ಲಾಸಿಕಲ್ ಎಕ್ಸಾಂಪಲ್ ಆಫ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲಲ್ಲಿ ಏನು ಮಾಡಿದ್ದಾರೆ, ನಿಮ್ಮ ಸ್ಕೂಲಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೋ ಅವ್ರನ್ನ ಡಿವೈಡ್ ಮಾಡಿದ್ದಾರೆ. ಒಂದು ಟೀಚಿಂಗ್ ಸ್ಟಾಫ್, ಇನ್ನೊಂದು ನಾನ್ ಟೀಚಿಂಗ್ ಸ್ಟಾಫ್ ಅಂತ. ಸೊ ಟೀಚಿಂಗ್ ಸ್ಟಾಫಲ್ಲೂ ಕೂಡ ಮತ್ತೆ ಫರ್ದರ್ ಮ್ಯಾಥ್ಸ್ ಟೀಚರು, ಸೈನ್ಸ್ ಟೀಚರು, ಸೋಷಲ್ ಟೀಚರು, ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಟೀಚರು, ಕಂಪ್ಯೂಟರ್ ಟೀಚರ್ ಅಂತ ಮತ್ತೆ ಫರ್ದರ್ ಡಿವೈಡ್ ಮಾಡಿದ್ದಾರೆ. ನಾನ್ ಟೀಚಿಂಗ್ ಸ್ಟಾಫಲ್ಲಿ ವ್ಯಾನ್ ಡ್ರೈವರು, ಆಮೇಲೆ ಸ್ವೀಪಿಂಗು, ಅದಾದಮೇಲೆ ಅಟೆಂಡರು, ಲೈಬ್ರೇರಿಯನ್ನು, ಈ ಥರ ಫರ್ದರ್ ಡಿವಿಷನ್ಸ್ ಆಗಿದೆ. ಏನಕ್ಕೆ ಈ ಥರ ಡಿವೈಡ್ ಮಾಡ್ತಾರೆ ಅಂದರೆ, ದಟ್ ಈಸ್ ಬೇಸ್ಡ್ ಆನ್ ಫಸ್ಟ್ ಥಿಂಗ್ ಎಜುಕೇಷನ್. ಕರೆಕ್ಟ್ ಅಲ್ವಾ? ಸೆಕೆಂಡ್ ಬೇಸ್ಡ್ ಆನ್ ಏಜು, ಜೆಂಡರು. ಅಂದರೆ ನಾವು ಲೇಬರ್ಸ್ನ ಏನು ಮಾಡ್ತೀವಿ, ವಿ ಡಿವೈಡ್ ದ ಲೇಬರ್ಸ್ ಬೇಸ್ಡ್ ಆನ್ ದೇರ್ ಏಜ್, ಜೆಂಡರ್, ಇಂಟ್ರೆಸ್ಟ್ ಅಂದರೆ ಆಸಕ್ತಿ, ಎಜುಕೇಷನ್, ಟ್ಯಾಲೆಂಟ್, ಕೆಪಾಸಿಟಿ, ಟಾಸ್ಕ್, ಸ್ಕಿಲ್ ಇಸ್ ಕಾಲ್ಡ್ ಡಿವಿಷನ್ ಆಫ್ ಲೇಬರ್. ಸೊ ಸೋಷಲ್ ಸ್ಟ್ರಾಟಿಫಿಕೇಷನ್ ನೋಡಿದ್ರಿ ತಾನೆ. ಸೋಷಲ್ ಸ್ಟ್ರಾಟಿಫಿಕೇಷನ್ ಈಸ್ ಆಲ್ಸೋ ಡಿವೈಡಿಂಗ್ ಪೀಪಲ್ ಬೇಸ್ಡ್ ಆನ್ ಜೆಂಡರ್, ಕಾಸ್ಟ್ ಎಕ್ಸೆಟ್ರಾ. ಬಟ್ ಇಲ್ಲಿ ಕ್ಯಾಸ್ಟ್ ಅನ್ನೋದು ಬರಲ್ಲ. ಒನ್ ಥಿಂಗ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆಮೇಲೆ ರಿಲಿಜನ್ ಬರಲ್ಲ. ಡಿವಿಷನ್ ಆಫ್ ಲೇಬರ್ ಅಂದರೆ ಡಿವೈಡಿಂಗ್ ಪೀಪಲ್, ಅಂದರೆ ಜನರನ್ನ, ಅಲ್ಲಿರೋ ಲೇಬರ್ಸ್ನ ಏನು ಮಾಡ್ತೀರಾ, ಡಿವೈಡ್ ಮಾಡ್ತೀರಾ ಬೇಸ್ಡ್ ಆನ್ ದೇರ್ ಎಜುಕೇಷನ್, ಸ್ಕಿಲ್ಲು, ನಾಲೆಜು. ಇದರಿಂದ ಏನಾಗುತ್ತೆ ಅಂದರೆ, ಆ ವ್ಯಕ್ತಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ವ್ಯಕ್ತಿಗೆ ಆ ಕೆಲಸ ಕೊಟ್ಟಾಗ ಅದೇ ಕೆಲಸ ಮಾಡಿ 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 ಏನಾಗ್ತಾರೆ, ಹಿ ವಿಲ್ ಬಿಕಮ್ ಪರ್ಫೆಕ್ಟ್ ಇನ್ ದ್ಯಾಟ್.
ಸರಿನಾ? ಸೊ ಡಿವಿಷನ್ ಆಫ್ ಲೇಬರ್ ಲೀಡ್ಸ್ ಟು ಸ್ಪೆಷಲೈಸೇಷನ್. ಯಾಕೆ? ಎಲ್ಲ ಕೆಲಸ ಒಬ್ಬರೇ ಮಾಡೋದಕ್ಕಿಂತ ಒಂದೇ ಕೆಲಸನ ಒಬ್ಬರೇ ಪದೇ ಪದೇ ಮಾಡೋದ್ರಿಂದ ಏನಾಗ್ತಾರೆ, ಅವರು ಆ ಕೆಲಸದಲ್ಲಿ ಪರ್ಫೆಕ್ಟ್ ಆಗ್ತಾರೆ. ಆಮೇಲೆ ಅವ್ರಿಗೇನಾಗುತ್ತೆ, ಸೊ ಪರ್ಫೆಕ್ಟ್ ಆದಾಗ ಆ ವರ್ಕ್ ಅನ್ನೋದು ಫಾಸ್ಟ್ ಆಗುತ್ತೆ. ಡನ್. ಬಟ್ ಎನಿವೇಸ್ ಕ್ವೆಶನ್ ಈಸ್ ಅಬೌಟ್ ಡಿವಿಷನ್ ಆಫ್ ಲೇಬರ್ ಅಂದರೆ ಏನು? ಡಿವೈಡಿಂಗ್ ಪೀಪಲ್ ಅಥವಾ ಲೇಬರ್ಸ್ ಬೇಸ್ಡ್ ಆನ್ ದೇರ್ ಎಜುಕೇಷನ್, ರಿಲಿಜಿಯನ್, ನೋ ರಿಲಿಜಿಯನ್, ನೋ ಕಾಸ್ಟ್. Dividing people based on their knowledge, skill, interest is called division of labor. As I told you, division of labor leads to division of labor, division of labor creates less skilled workers. Division of labor creates less skilled workers. Who said this and mention his method of classifying labor? ಇದನ್ನು ಯಾರು ಹೇಳಿದ್ರು? ಡಿವಿಷನ್ ಆಫ್ ಲೇಬರ್ ಕ್ರಿಯೇಟ್ಸ್ ಲೆಸ್ ಸ್ಕಿಲ್ಡ್ ವರ್ಕ್. ದಟ್ ಈಸ್ ಕಾರ್ಲ್ ಮಾರ್ಕ್ಸ್. ಆಯಿತಾ? ಇವ್ರು ಹೇಳ್ತಾರೆ. ಇವ್ರ ಪ್ರಕಾರ ಏನು ಅಂತಂದರೆ, ಎರಡು ಥರ ಲೇಬರ್ಸ್ ಕ್ರಿಯೇಟ್ ಆಗ್ತಾರೆ. ಒಂದು ಎಕನಾಮಿಕ್ ಲೇಬರ್, ಇನ್ನೊಂದು ಸೋಷಿಯಲ್ ಲೇಬರ್. ನೆನ್ಪಿಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟು, ವಾಟ್ ಡು ಯು ಮೀನ್ ಬೈ ಇನ್ಈಕ್ವಾಲಿಟಿ ಇನ್ ಎಂಪ್ಲಾಯ್ಮೆಂಟ್? ಇನ್ಈಕ್ವಾಲಿಟಿ ಅಂತಂದ್ರೇನು? ಅಸಮಾನತೆ. ಇನ್ಈಕ್ವಾಲಿಟಿ ಇನ್ ಎಂಪ್ಲಾಯ್ಮೆಂಟ್ ಅಂತಂದರೆ ಯು ಕ್ಯಾನ್ ಜಸ್ಟ್ ರೈಟ್ ಡಿಸ್ಕ್ರಿಮಿನೇಷನ್ ಅಮಾಂಗ್ ದ ಲೇಬರ್ಸ್. ಡಿಸ್ಕ್ರಿಮಿನೇಷನ್ ಅಮಾಂಗ್ ದಿ ಲೇಬರ್ಸ್. ಆ ಡಿಸ್ಕ್ರಿಮಿನೇಷನ್ ಅನ್ನೋದು ಸ್ಯಾಲ್ರಿನಲ್ಲಿ ಬರ್ಬೋದು, ಅಥವಾ ವುಮೆನ್ಸ್ನ ಕಡಿಮೆ ಆಗಿ ನೋಡ್ಬೋದು. ಕರೆಕ್ಟ್ ಅಲ್ವಾ? ಸೊ ವೇರ್ ವುಮೆನ್ಸ್ ಆರ್ ಟ್ರೀಟೆಡ್ ಲೆಸ್ ವಿತ್ ರೆಸ್ಪೆಕ್ಟ್ ಟು ಮೆನ್. ಸೊ ಡಿಸ್ಕ್ರಿಮಿನೇಷನ್ ಇನ್ ಟರ್ಮ್ಸ್ ಆಫ್ ಸ್ಯಾಲ್ರಿ, ಡಿಸ್ಕ್ರಿಮಿನೇಷನ್ ವಿತ್ ರೆಸ್ಪೆಕ್ಟ್ ಟು ಜೆಂಡರ್ ಇಸ್ ಕಾಲ್ಡ್ ಆಸ್ ವಾಟ್? ಡಿಸ್ಕ್ರಿಮಿನೇಷನ್ ಆಫ್ ಲೇಬರ್. ಆಮೇಲೆ ಇದನ್ನು ಸ್ಯಾಲ್ರಿನಲ್ಲಿ ಈಕ್ವಾಲಿಟಿನ ತರೋದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಈಕ್ವಲ್ ವೇಜಸ್ ಆ್ಯಕ್ಟನ್ನು ಪಾಸ್ ಮಾಡುತ್ತೆ 1976. ನೆಕ್ಸ್ಟು ಅಷ್ಟೇ ಈ ಚಾಪ್ಟರಲ್ಲಿ ಕ್ವೆಶನ್ಸು. ಇನ್ನೊಂದು ಕ್ವೆಶನ್ ಏನು ಬರ್ಬೋದು ನಿಮಗೆ ಅಂತಂದರೆ, ಇದರಲ್ಲಿ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಪೇಯ್ಡ್ ಲೇಬರ್ ಮತ್ತು ಅನ್ಪೇಯ್ಡ್ ಲೇಬರ್ ಅಂತ ಕೇಳ್ಬೋದು. ಪೇಯ್ಡ್ ಆ್ಯಂಡ್ ಅನ್ಪೇಯ್ಡ್ ಲೇಬರ್ಸ್ ಅಂತ ಕೇಳ್ತಾರೆ. ಪೇಯ್ಡ್ ಲೇಬರ್ಸ್ ಅಂದರೆ, ಆಯಿತಾ, for any work if you get salary, then it is called paid labor. For any work if you do not get salary, then it is called unpaid work. So paid work age, for example, teachers, bank employees, police officers, lawyers, doctors, ಇವರೆಲ್ಲ paid labors. Unpaid work ಅಂತಂದರೆ ಏನು? ಅನ್ಪೇಯ್ಡ್ ವರ್ಕ್ ಅಂತಂದರೆ, ಸಪೋಸ್ ಇಫ್ ಯು ಆರ್ ಲಿಸ್ನಿಂಗ್ ಟು ಮೈ ಕ್ಲಾಸ್, ಯು ಆರ್ ಡೂಯಿಂಗ್ ಸಮ್ ವರ್ಕ್ ಬಟ್ ಯು ವಿಲ್ ನಾಟ್ ಬಿ ಪೇಯ್ಡ್ ಫಾರ್ ಇಟ್. ನೀವು ನಿಮ್ಮ ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡ್ತೀರಾ, ಅದಕ್ಕೆ ನಿಮ್ಗೆ ಯಾವುದೇ ರೀತಿ ಸಂಬಳ ಕೊಡಲ್ಲ. ಟಿ ವಿ ನೋಡ್ತೀರಾ, ವಾಚಿಂಗ್ ಟಿ ವಿ ಇಸ್ ಆಲ್ಸೋ ಕೈಂಡ್ ಆಫ್ ವರ್ಕ್ ಬಟ್ ಯು ವಿಲ್ ನಾಟ್ ಬಿ ಪೇಯ್ಡ್ ಫಾರ್ ಇಟ್. ಡ್ರಾಯಿಂಗ್ ಮಾಡ್ತೀರಾ, ನಿಮ್ಮ ಟೈಮ್ ಪಾಸ್ ಆಗೋದಕ್ಕೆ, ಅದಕ್ಕೂ ಸಂಬಳ ಕೊಡಲ್ಲ. ದೀಸ್ ಆರ್ ಆಲ್ ಕಮ್ ಅಂಡರ್ ಯುವರ್ ಅನ್ಪೇಯ್ಡ್ ವರ್ಕ್. ನೆಕ್ಸ್ಟ್ ಬಂದು ಸೋಷಲ್ ಮೂಮೆಂಟ್ ಅಂತ, ಥರ್ಡ್ ಚಾಪ್ಟರ್. ಸೊ ಸೋಷಲ್ ಮೂಮೆಂಟ್ ಅಂತಂದರೆ ಏನು? ಫಸ್ಟ್ ಥಿಂಗ್, ಇದರಲ್ಲಿ ನಿಮಗೆ ಮಾಬ್ಸ್ ಅಂತಂದರೆ ಏನು ಗೊತ್ತಾ? ಮಾಬ್ಸ್ ಅಂತಂದರೆ ಅ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ಗ್ಯಾದರ್ಡ್ ಅರೌಂಡ್ ಅ ಕಾಮನ್ ಇನ್ಸಿಡೆಂಟ್. ಅಂದರೆ ಈಗ ರೋಡಲ್ಲಿ ಯಾರೋ ಇಬ್ಬರು ಜಗಳ ಆಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ನಾವು ಇಂಡಿಯನ್ಸ್ ಅಲ್ವಾ, ನಾವೆಲ್ಲ ಏನು ಮಾಡ್ತೀವಿ, ಇಲ್ಲಿ ನಿಂತ್ಕೊಂಡು ಸ್ಟೋರಿ ನೋಡ್ತಾ ಇರ್ತೀವಿ ಏನಾಗುತ್ತೆ ಅಂತ. ಇಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟ್ ಇಲ್ಲ, ಇಂಟೆನ್ಷನ್ನೂ ಇಲ್ಲ, ಸುಮ್ಮನೆ ನೋಡ್ತಾ ಇದ್ದೀವಿ ಏನು ಮಾಡ್ತಾರೆ ಅಂತ. ಇವರಿಬ್ಬರು ಜಗಳ ಆಡೋದನ್ನು ನಾವೇನು ಮಾಡ್ತೀವಿ, ಸುಮ್ಮನೆ ನೋಡ್ತಾ ಇರ್ತೀವಿ. ಅವ್ರನ್ನ ಮಾಬ್ಸ್ ಅಂತ ಕರಿತೀವಿ. ಆಯಿತಾ? ಅದೇ ಥರ ನೀವೇನಾದರೂ ಯಾವುದಾದ್ರೂ ಒಂದು ಮ್ಯಾರೇಜ್ಗೆ ಹೋಗ್ತೀರಾ ಅಂದ್ಕೊಳ್ಳಿ, ಅಲ್ಲಿ ಕಪಲ್ಸ್ ಇರ್ತಾರೆ ರಿಸೆಪ್ಷನಲ್ಲಿ, ನೀವು ಸುಮ್ಮನೆ ಕುತ್ಕೊಂಡಿರ್ತೀರಾ, ದೆನ್ ಯು ವಿಲ್ ಬಿ ಕಾಲ್ಡ್ ಆಸ್ ಮಾಬ್ಸ್. ನಿಮ್ಮೂರಲ್ಲಿ ಜಾತ್ರೆ ಆಗ್ತಿರುತ್ತೆ ಅಂದ್ಕೊಳ್ಳಿ, ದೇವರು ಹೋಗ್ತಾ ಇರ್ತಾರೆ, ಆವಾಗ ಜನ ಎಲ್ಲ ಅಲ್ಲಿ ಗ್ಯಾದರ್ ಆಗಿರ್ತಾರೆ, ದೆನ್ ವಿ ಕಾಲ್ ದಮ್ ಆಸ್ ವಾಟ್? ಮಾಬ್ಸ್. ಮಾಬ್ಸ್ ಅಂತಂದರೆ ಎ ಗ್ರೂಪ್ ಆಫ್ ಪೀಪಲ್ ಹೂ ಗ್ಯಾದರ್ ಅರೌಂಡ್ ಎನ್ ಇನ್ಸಿಡೆಂಟ್ ವಿತೌಟ್ ಎನಿ ಪರ್ಪಸ್, ಏಮ್ ಆರ್ ಎಕ್ಸ್ಪೆಕ್ಟೇಷನ್. ಮಾಬ್ ವಯಲೆನ್ಸ್ ಅಂತಂದರೆ ಏನು ಅಂತಂದರೆ, ಗುಂಪು. ಮಾಬ್ ಅಂದರೆ ಗುಂಪು, ಆಯಿತಾ? ಈ ಗುಂಪು ಏನಾದರೂ ವಯಲೆಂಟ್ ಆದರೆ, ಅವರೇನಾದರೂ ಡಿಸ್ಟ್ರಾಯ್ ಮಾಡಿದ್ರೆ, ಪಬ್ಲಿಕ್ ಪ್ರಾಪರ್ಟಿನ ಡಿಸ್ಟ್ರಾಯ್ ಮಾಡಿದ್ರೆ, ಆಯಿತಾ, ದೆನ್ ಇಟ್ ಇಸ್ ಕಾಲ್ಡ್ ಮಾಬ್ ವಯಲೆನ್ಸ್. ಸೊ ಮಾಬ್ ವಯಲೆನ್ಸ್, ವೆನ್ ಮಾಬ್ ಟರ್ನ್ಸ್ ಇನ್ ಟು ವಯಲೆನ್ಸ್, ದೆನ್ ಇಟ್ ಇಸ್ ಕಾಲ್ಡ್ ಮಾಬ್ ವಯಲೆನ್ಸ್. ಈ ಮಾಬ್ ವಯಲೆನ್ಸು ಅವರು ದಾರಿನಲ್ಲಿ ಏನೇನು ಕಾಣಿಸುತ್ತೋ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡ್ತಾ ಹೋಗ್ತಾರೆ. ಅವರು ಪಬ್ಲಿಕ್ ಪ್ರಾಪರ್ಟಿನ ಡಿಸ್ಟ್ರಾಯ್ ಮಾಡ್ತಾರೆ,
ಆಯಿತಾ. ಇದು ಮಾಬ್ ವೈಲೆನ್ಸು. ಸೋಷಲ್ ಮೂಮೆಂಟ್ ಅಂತಂದರೆ ಏನು? ಸಾಮಾಜಿಕ ಚಳುವಳಿ. ಸೋಷಲ್ ಮೂಮೆಂಟ್ ಅಂತಂದ್ರೆ ಏನು? ಇಟ್ ಈಸ್ ಅ ಸೈಂಟಿಫಿಕ್ ಪ್ರಾಸೆಸ್. ಇಲ್ಲಿ ಇವ್ರ ಥರ ವೈಲೆನ್ಸು ಮಾಡಲ್ಲ, ಇವ್ರ ಥರ ಸುಮ್ಮನೆನೂ ನಿಂತ್ಕೊಂಡಿರಲ್ಲ. ಬಟ್ ಇಲ್ಲಿ ನಾವು ಒಂದು ಮೂಮೆಂಟ್ ಮಾಡ್ತೀವಿ, ಬಟ್ ವಿ ಹ್ಯಾವ್ ಸಮ್ ಗೋಲ್, ವಿ ಹ್ಯಾವ್ ಸಮ್ ಏಮ್. ನಾವೇನೋ ಒಂದು ಅಚೀವ್ ಮಾಡೋದಕ್ಕೋಸ್ಕರ ಈ ಮೂಮೆಂಟ್ನ ಮಾಡ್ತೀವಿ. ವಾಟ್ ಆರ್ ಸೋಷಲ್ ಮೂಮೆಂಟ್ಸ್ ಅಂದರೆ ಅ ಸೈಂಟಿಫಿಕ್ ಪ್ರಾಸೆಸ್ ಟು ಅಚೀವ್ ಸಮ್ ಗೋಲ್. ಈ ವರ್ಡ್ಸ್ ಬರೀಬೇಕು, ಸೈಂಟಿಫಿಕ್ ಮೂಮೆಂಟ್ ಟು ಅಚೀವ್ ಸಮ್ ಗೋಲ್ ಅಂತ. ಡನ್. ಆಮೇಲೆ what is mob violence? List the reasons for it. Just now I told you, when mob turns into violence, then it is called mob violence. Reason ಏನು? ಒಂದು ಪ್ರೊವೋಕಿಂಗ್ ಸಿಚುವೇಶನ್. ಪ್ರೊವೋಕಿಂಗ್ ಅಂತಂದರೆ ಬೇಕು ಅಂತ ಅನ್ನಿಸ್ದಾಗ, ರೇಗಿಸ್ದಾಗ ನಾವು ನಮ್ಮ ಕಂಟ್ರೋಲ್ನ ಬಿಟ್ಟು ಹೋಗ್ಬಿಡ್ತೀವಿ. ದಟ್ ಇಸ್ ಕಾಲ್ಡ್ ಪ್ರೊವೋಕಿಂಗ್ ಸಿಚುವೇಶನ್. ಕಮ್ಯುನಲ್ ಹೇಟ್ರೆಡ್ನೆಸ್ ಅಂದರೆ ಹಿಂದೂ ಮುಸ್ಲಿಮ್ಸ್ ಮಧ್ಯೆ ಜಗಳ ತಂದಿಡೋದು, ಅಥವಾ ಲ್ಯಾಕ್ ಆಫ್ ಯೂನಿಟಿ. ಆಮೇಲೆ ಪ್ರೀಜುಡಿಷ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟು, ಇಲ್ಲಿ ಬರೋದಿಲ್ಲ. ಪ್ರೀಜುಡಿಷ್. ಸೊ ಪ್ರೀಜುಡಿಷ್ ಅಂತಂದರೆ ಏನು? ಪ್ರೀಜುಡಿಷ್ ಅಂತಂದರೆ ಒಂದು ವ್ಯಕ್ತಿ ಬಗ್ಗೆ ಏನೂ ತಿಳ್ಕೊಳ್ದೇನೆ ಆ ವ್ಯಕ್ತಿ ಬಗ್ಗೆ ನಾವು ಇಲ್ಲದೇ ಇರೋದನ್ನು ಹೇಳೋದು. ದಟ್ ಇಸ್ ಕಾಲ್ಡ್ ಪ್ರೀಜುಡಿಷ್. ಆಬ್ವಿಯಸ್ಲಿ ಆ ಕಡೆ ಇರೋರಿಗೆ ಕೋಪ ಬರುತ್ತೆ, ಆಯಿತಾ. ಇದು ಒಂದು ಪ್ರೊವೋಕಿಂಗ್ ಸಿಚುವೇಶನ್ಸು, ಕಮ್ಯುನಲ್ ಹೇಟ್ರೆಡ್ನೆಸ್ಸು, ಲ್ಯಾಕ್ ಆಫ್ ಯೂನಿಟಿ, ಆಯಿತಾ. ಆಮೇಲೆ ಪ್ರೀಜುಡಿಷು, ಇವೆಲ್ಲ ಕೂಡ ರೀಸನ್ಸು ಯಾವುದಕ್ಕೆ? ಮಾಬ್ ವೈಲೆನ್ಸ್ಗೆ. ಎಫೆಕ್ಟ್ಸ್ ಏನಾಗುತ್ತೆ ಇದರಿಂದ, ಮಾಬ್ ವೈಲೆನ್ಸಿಂದ? ಆಬ್ವಿಯಸ್ಲಿ ವೈಲೆನ್ಸ್ ಆದರೆ ಏನಾಗುತ್ತೆ? ಇಟ್ ರಿಸಲ್ಟ್ಸ್ ಇನ್ ಕನ್ಫ್ಯೂಷನ್. ಅಂದರೆ ಏನಕ್ಕೆ ಇದು ಜಗಳ ಆಗ್ತಾಯಿದೆ, ಏನಕ್ಕೆ ಇವರು ಒದಲಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ರಿಸಲ್ಟ್ಸ್ ಇನ್ ಲಾಸ್ ಆಫ್ ಲೈಫು, ರಿಸಲ್ಟ್ಸ್ ಇನ್ ಲಾಸ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಅಂತಂದರೆ ಗೌರ್ಮೆಂಟ್ ಬಸ್ಸಸ್ಸು, ರೈಲ್ವೇಸು, ಇದನ್ನೆಲ್ಲ ಡ್ಯಾಮೇಜ್ ಮಾಡ್ತಾರೆ. ಒಬ್ರನ್ನ ಕೊಂಡ್ರೆ ಒಬ್ರಿಗಾಗಲ್ಲ, ಅಸಹ್ಯ ಆಗುತ್ತೆ. ಇಟ್ ರಿಸಲ್ಟ್ಸ್ ಇನ್ ಹೇಟ್ರೆಡ್ನೆಸ್ ಅಮಂಗ್ ದಿ ಪೀಪಲ್. ಇಟ್ ರಿಸಲ್ಟ್ಸ್ ಇನ್ ಕಮ್ಯುನಲ್ ವೈಲೆನ್ಸ್ ಅಂತಂದರೆ ದ ಫೈಟ್ ಬಿಟ್ವೀನ್ ಟೂ ರಿಲಿಜಿಯನ್ಸ್. ಎರಡು ಧರ್ಮಗಳ ಮಧ್ಯೆ ಒಂದು ಫೈಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಿಂದೂ ಮುಸ್ಲಿಮ್ಸ್, ಹಿಂದೂ ಕ್ರಿಶ್ಚಿಯನ್ಸ್, ಈ ಥರ, ಆಯಿತಾ. ಆಮೇಲೆ ಇಟ್ ರಿಸಲ್ಟ್ಸ್ ಇನ್ ರೇಷಿಯಲ್ ವೈಲೆನ್ಸ್, ಕಲರ್ ಮೇಲೆ. ಈಗ ಅಮೇರಿಕಾದಲ್ಲಿ ಆಗ್ತಿದೆಯಲ್ಲ, ಬ್ಲ್ಯಾಕ್ ಪೀಪಲ್ಗೂ ಮತ್ತು ವೈಟ್ ಪೀಪಲ್ಗೂ ರೇಷಿಯಲ್ ವೈಲೆನ್ಸ್. ಇಟ್ ರಿಸಲ್ಟ್ಸ್ ಇನ್ ಪೊಲಿಟಿಕಲ್ ವೈಲೆನ್ಸ್. ಸೊ ನೀವು ಯಾವುದಾದ್ರೂ ಎನಿ 4 ಎಫೆಕ್ಟ್ಸ್ನ ನೆನ್ಪಿಟ್ಕೊಂಡಿರಿ, ಆಯಿತಾ. ನೆಕ್ಸ್ಟು, what are environmental movements? Give example. Obviously environmental movements ಅಂದ್ರೇನು? Those movements which are undertaken to protect, preserve and conserve environment are called environmental movements. So those movements ಏನಕ್ಕೆ ತಗೊಳ್ತಾರೆ? which are undertaken to protect ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಏನಾದರೂ ಮೂಮೆಂಟ್ ಮಾಡಿದ್ರೆ ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಯಾವುದಿದೆ? ಅಪಿಕೋ ಮೂಮೆಂಟ್, ಚಿಪ್ಕೋ ಮೂಮೆಂಟ್, ಸೈಲೆಂಟ್ ವ್ಯಾಲಿ ಮೂಮೆಂಟ್, ನರ್ಮದಾ ಬಚಾವೋ ಆಂದೋಲನ್, ಎಷ್ಟೊಂದಿದೆ. ನೆಕ್ಸ್ಟು, ರೈಟ್ ಎ ಶಾರ್ಟ್ ನೋಟ್ ಆನ್ ಲೇಬರ್ ಮೂಮೆಂಟ್ ಮೇಲೆ ಒಂದು ಶಾರ್ಟ್ ನೋಟ್ ಬರೀರಿ ಅಂತ. ಲೇಬರ್ ಮೂಮೆಂಟ್ ಅಂದರೆ ಇದು ಯಾರು ಮಾಡ್ತಾರೆ? ದಿಸ್ ಮೂಮೆಂಟ್ ವಿಲ್ ಬಿ ಆರ್ಗನೈಸ್ಡ್ ಅಥವಾ ಅಂಡರ್ಟೇಕನ್ ಬೈ ಲೇಬರ್ ಯೂನಿಯನ್ಸ್ ಮತ್ತು ವರ್ಕ್ ಯೂನಿಯನ್ಸ್. ಯಾರು? ಇಲ್ಲಿ ಟ್ರೇಡ್ ಯೂನಿಯನ್ಸ್ ಮತ್ತು ವರ್ಕ್ ಯೂನಿಯನ್ಸು. ಏನು ಡಿಮ್ಯಾಂಡ್ ಮಾಡ್ತಾರೆ ಲೇಬರ್ ಮೂಮೆಂಟಲ್ಲಿ? ಈಕ್ವಲ್ ವೇಜಸ್ ಕೊಡಿ, ಈಕ್ವಲ್ ವೇಜಸ್ ಫಾರ್ ಈಕ್ವಲ್ ವರ್ಕ್ ಕೊಡಿ, ಮಿನಿಮಮ್ ವರ್ಕಿಂಗ್ ಅವರ್ಸ್ನ ಫಿಕ್ಸ್ ಮಾಡಿ, 8 hours ಅಷ್ಟೇ ಕೆಲಸ ಕೊಡಿ, ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿಸ್ಕೋಬೇಡಿ. ದಟ್ ಈಸ್ ದೇ ಡಿಮ್ಯಾಂಡ್ ಫಾರ್ ಈಕ್ವಲ್ ವೇಜಸ್, ದೇ ಡಿಮ್ಯಾಂಡ್ ಫಾರ್ ಬೆಟರ್ ಪೇ, ದೇ ಡಿಮ್ಯಾಂಡ್ ಫಾರ್ legal provisions, they demand for equal wages. ಆಮೇಲೆ they demand for 8 hours ವರ್ಕಿಂಗು, ಆಯಿತಾ. ಆಮೇಲೆ they demand for medical insurance, they demand for paid leaves. ಈ ಥರ ಅಂದರೆ ಈ ಲೇಬರ್ಸ್ ಅನ್ನೋರು ಏನಕ್ಕೆ ಮೂಮೆಂಟ್ ಮಾಡ್ತಾರೆ? ಅವ್ರ ಒಳಿತಿಗಾಗಿ ಅವ್ರು ಮೂಮೆಂಟ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಆ ಥರ. ಅದಾದಮೇಲೆ ಇದರಲ್ಲಿ 1 mark ಕ್ವೆಶನ್ ಏನು ಅಂದರೆ, ವಿಚ್ ವಾಸ್ ದಿ ಫಸ್ಟ್ ಟ್ರೇಡ್ ಯೂನಿಯನ್ ಅಥವಾ ಲೇಬರ್ಸ್ ಯೂನಿಯನ್ ಅಂತ ಕೇಳ್ಬೋದು. ದಟ್ ಈಸ್ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್. ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ is the first labor union established in UK. Next,
ಇದು ಅಷ್ಟೇ, ಅಂಬೇಡ್ಕರ್ ಬಗ್ಗೆ ರೀಸೆಂಟಾಗಿ ತುಂಬಾ ಕ್ವಶನ್ಸ್ ಬರ್ತಾ ಇದೆ, ಸೊ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಸ್ ಎ ಗ್ರೇಟ್ ಸೋಷಲ್ ರಿಫಾರ್ಮರ್. ಇದು 4 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಆಯಿತಾ. ಇಲ್ಲಿ ಜನರಲಾಗಿ ಅವರು ಈಸ್ ಕಾಲ್ಡ್ ಆಸ್ ದಿ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂದರೆ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಆಮೇಲೆ ಇವ್ರದ್ದು ರೆಸ್ಪೆಕ್ಟ್ ಅನ್ನೋ ಒಂದು ಐಡಿಯಾ ಇತ್ತು, ಅಂದರೆ ಎಲ್ಲರಿಗೂ ಮರ್ಯಾದೆ ಕೊಡಬೇಕು. ಹಿ ಬಿಲಾಂಗ್ಸ್ ಟು ಅನ್ಟಚಬಲ್ ಕ್ಲಾಸ್ ಆಯಿತಾ. ಹಿ ಅಪೋಸ್ಡ್ ಜೆಂಡರ್ ಡಿಸ್ಕ್ರಿಮಿನೇಷನ್, ಹಿ ಅಪೋಸ್ಡ್ ಅನ್ಟಚಬಿಲಿಟಿ, ಆವಾಗಲೇ ನೋಡಿದ್ವಿ ನಾವು, ಹಿ ಅಪೋಸ್ಡ್ ಅನ್ಟಚಬಿಲಿಟಿ. ಹಿ ಫಾಟ್ ಫಾರ್ ದಿ ರೈಟ್ ಆಫ್ ವುಮೆನ್ಸ್ ಥ್ರೂ ಹಿಸ್ ಪಿರಿಯಾಡಿಕಲ್ಸ್. ಮೂಕನಾಯಕ ಅಂದರೆ ಇವ್ರದ್ದು ಒಂದು ಪೇಪರ್ ಅಥವಾ ಮ್ಯಾಗ್ಝಿನ್ ಥರ ಬರ್ತಿತ್ತು ಕಾಲ್ಡ್ ಮೂಕನಾಯಕ. ಅದರಲ್ಲಿ ಈ ಫಾಟ್ ಅಗೇನ್ಸ್ಟ್ ವಾಟ್ ಅನ್ಟಚಬಿಲಿಟಿ. ಆಮೇಲೆ he created reservation for STs and STs. He argued that education is a public property. ಇಷ್ಟು ಪಾಯಿಂಟ್ಸ್ ಬರೀಬೇಕು ನೀವು ಯಾರ ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆಮೇಲೆ ಇಲ್ಲೂ ಇದೆ ನೋಡಿ, he opposed untouchability. he says that ಅಂದರೆ ಇವ್ರೇನು ಹೇಳ್ತಾರೆ ಅಂದರೆ, ಆಗಿನ ಕಾಲದಲ್ಲಿ ಇದೊಂದು ವಿಲೇಜ್ ಅಂದ್ಕೊಳ್ಳಿ, ಈ ವಿಲೇಜಿಂದ ಆಚೆ ಕಡೆ ಕೆಲವೊಬ್ರು ಇರ್ತಿದ್ರು, ವಿಲೇಜಿಂದ ಆಚೆ ಕಡೆಗೆ, ಇವ್ರನ್ನೇ ಅನ್ಟಚಬಲ್ಸ್ ಅಂತ ಕರೀತಿದ್ರು. ದೇ ವರ್ ನಾಟ್ ಅಲೋಡ್ ಟು ಎಂಟರ್ ಇನ್ಸೈಡ್. ನೀವು ಇವ್ರ ಹತ್ರ ಹೋಗಿ ಕೇಳಿ, ಇವರಾಗೇ ಆಚೆ ಇದ್ದಾರಾ ಅಥವಾ ಇವ್ರನ್ನ ಆಚೆ ಕಡೆಗೆ ಹಾಕಿದಾರಾ, ಮೀನ್ಸ್ ಈ ವಿಲೇಜಿಂದ ಇವ್ರನ್ನ ಆಚೆ ಕಡೆಗೆ ಹಾಕಿದಾರಾ ಅಥವಾ ಇವರೇ ಆ ವಿಲೇಜಿಂದ ಆಚೆ ಇದ್ದಾರಾ ಅಂತ. ಅವಾಗ ನಿಮಗೆ ಗೊತ್ತಾಗುತ್ತೆ ಅನ್ಟಚಬಿಲಿಟಿ ಅನ್ನೋ ಪ್ರಾಬ್ಲಮ್ನ ಯಾರು ಕ್ರಿಯೇಟ್ ಮಾಡಿದ್ದು ಅಂತ, ಆಯಿತಾ. ಆಮೇಲೆ ರೈಟ್ ಎ ನೋಟ್ ಆನ್ ವುಮೆನ್ಸ್ ಮೂಮೆಂಟ್. ನೋಡಿ, ವುಮೆನ್ಸ್ ಮೂಮೆಂಟ್ ಒಂದು ಕ್ವಶನ್ ವುಮೆನ್ಸ್ ಬಗ್ಗೆ ಬಂದೇ ಬರುತ್ತೆ. ಸೊ ಮೈ ಸಜೆಷನ್ ವಿಲ್ ಬಿ ಏನು ಅಂತಂದರೆ, ಒಂದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಒಂದು ಅವೇರ್ ನೋಡಿ, ನಿಮಗೆ ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನಲ್ಲಿ ಅವೇರ್ ಅಂತ ಮಾಡ್ತಾರೆ. ಅಸೋಸಿಯೇಷನ್ ಆಫ್ ವುಮೆನ್ ಅಗೇನ್ಸ್ಟ್ ರೈಸಿಂಗ್ ಎಕ್ಸ್ಪೆನ್ಸಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಮುಂಬೈನಲ್ಲಿರೋ ಕೆಲವೊಂದು ವುಮೆನ್ಸು, ಅದು ಕೂಡ ವುಮೆನ್ಸ್ ಮೂಮೆಂಟ್ಗೆ ಬರುತ್ತೆ. ಚಿಪ್ಕೋ ಮೂಮೆಂಟ್ ಇಸ್ ಅ ವುಮೆನ್ಸ್ ಮೂಮೆಂಟ್, ಅಪಿಕೋ ಮೂಮೆಂಟ್ ಕೂಡ ವುಮೆನ್ಸ್ ಮೂಮೆಂಟೇ. ಪ್ರೊಹಿಬಿಷನ್ ಆಫ್ ಆಲ್ಕೋಹಾಲ್, ಆಯಿತಾ, ಪ್ರೊಹಿಬಿಷನ್ ಆಫ್ ಆಲ್ಕೋಹಾಲ್ ಇಸ್ ಅ ವುಮೆನ್ಸ್ ಮೂಮೆಂಟು. ಆಮೇಲೆ ನಾನ್ ಕೋಆಪ್ರೇಷನ್ ಮೂಮೆಂಟಲ್ಲೂ ವುಮೆನ್ಸೇ ತುಂಬಾ ಒಂದು ಮುಖ್ಯವಾದ ಪಾತ್ರ ವಹಿಸ್ತಾರೆ. ಸೊ ಜೆಂಡರ್ ಡಿಸ್ಕ್ರಿಮಿನೇಷನ್, ಮೆಂಟಲ್ ಅಬ್ಯೂಸ್, ಫಿಸಿಕಲ್ ಅಬ್ಯೂಸ್, ಆಯಿತಾ, ಇನ್ನೆಲ್ಲನೂ ಅಪೋಸ್ ಮಾಡೋದಕ್ಕೆ ವುಮೆನ್ಸ್ ಎಲ್ಲ ಏನು ಮಾಡ್ತಾರೆ, ಎಷ್ಟೊಂದು ಮೂಮೆಂಟ್ಸ್ನ ಮಾಡ್ತಾರೆ. ಸೊ ನೆಕ್ಸ್ಟು ರೈಟ್ ಎ ನೋಟ್ ಆನ್ ಆಲ್ಕೋಹಾಲ್ ಪ್ರೊಹಿಬಿಷನ್ ಮೂಮೆಂಟ್. ನೋಡಿ, ಇದು ಕೇಳ್ತಾರೆ, ಆಲ್ಕೋಹಾಲ್ ಪ್ರೊಹಿಬಿಷನ್ ಮೂಮೆಂಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಫ್ರೀಡಮ್ ಮೂಮೆಂಟ್, ಚಿಪ್ಕೋ ಮೂಮೆಂಟ್ ಮತ್ತು ಅಪಿಕೋ ಮೂಮೆಂಟ್. ಆಮೇಲೆ ಕುಸುಮ ಸೊರಬ ಅನ್ನೋರು ಏನು ಮಾಡ್ತಾರೆ, ಈ ಮೂಮೆಂಟಲ್ಲಿ ಅವ್ರ ಲೈಫ್ನ ತ್ಯಾಗ ಮಾಡ್ತಾರೆ. ಸೊ ದಟ್ಸ್ ಇಂಪಾರ್ಟೆಂಟ್ ಒನ್. ರೈಟ್ ಎ ನೋಟ್ ಆನ್ ಫಾರ್ಮರ್ಸ್ ಮೂಮೆಂಟ್. ಸೊ ಫಾರ್ಮರ್ಸ್, ರೈತರಿಗೋಸ್ಕರ ಮೂಮೆಂಟು, ಇದು ಫ್ರೀಡಮ್ ಮೂಮೆಂಟ್ದಲ್ಲ ಚಾಪ್ಟರ್, ಇದು ಬೇರೆ ನೋಡಿ. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೂಮೆಂಟ್ ಇನ್ 1980s. ಡಿ ದೇವರಾಜ್ ಅರಸ್ ದ ಫಾರ್ಮರ್ CM ಆಫ್ ಕರ್ನಾಟಕ. ಫಾರ್ಮರ್ ಅಂದರೆ ಎಕ್ಸ್ ಅಂತ, ಆಯಿತಾ. ಫಾರ್ಮರ್ CM ಆಫ್ ಕರ್ನಾಟಕ ಇಂಟ್ರಡ್ಯೂಸ್ಡ್ ಮೆನಿ ಲೀಗಲ್ ಮೆಷರ್ಸ್ ಟು ಫ್ರೀ ದ ಫಾರ್ಮರ್ಸ್. ಅಂದರೆ ಫಾರ್ಮರ್ಸ್ಗಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಇವರು ಡಿ ದೇವರಾಜ್ ಅರಸ್ ಏನು ಮಾಡ್ತಾರೆ, ಎಷ್ಟೊಂದು ರಿಫಾರ್ಮ್ಸ್ನ ಇಂಟ್ರಡ್ಯೂಸ್ ಮಾಡಿದ್ರು. ಅದರಲ್ಲಿ ಟೆನೆನ್ಸಿ ಸಿಸ್ಟಮ್, ಜಮೀನ್ದಾರಿ ಸಿಸ್ಟಮ್, ಬಾಂಡೆಡ್ ಲೇಬರ್ ಸಿಸ್ಟಮ್, ಆಮೇಲೆ ರೈತರದು ಸಾಲ ಮನ್ನಾ ಮಾಡೋದು, ಈ ಕಾನ್ಸೆಪ್ಟ್ಸ್ನೆಲ್ಲ ಇಂಟ್ರಡ್ಯೂಸ್ ಮಾಡಿದ ಕ್ರೆಡಿಟ್ ಯಾರಿಗೂ ಹೋಗುತ್ತೆ, ಡಿ ದೇವರಾಜ್ ಅರಸ್. ಟೆನೆನ್ಸಿ ಸಿಸ್ಟಮ್ ಅಂತಂದರೆ ಬಾಡಿಗೆಗೆ ರೈತರು ಕೆಲಸ ಮಾಡಬೇಕಿತ್ತು. ಜಮೀನ್ದಾರಿ ಸಿಸ್ಟಮ್, ಬಾಂಡೆಡ್ ಲೇಬರ್ ಸಿಸ್ಟಮ್, ಇದನ್ನೆಲ್ಲ ಕೂಡ ರಿಮೂವ್ ಮಾಡಿದ್ದು ಡಿ ದೇವರಾಜ್ ಅರಸ್. ಆಮೇಲೆ ಮಿನಿಸ್ಟರ್ ಬಸವಲಿಂಗಪ್ಪ ಎರಾಡಿಕೇಟೆಡ್ ಕ್ಯಾರಿಂಗ್ ನೈಟ್ ಸಾಯಿಲ್ ಆನ್ ದಿ ಹೆಡ್. ನೈಟ್ ಸಾಯಿಲ್ ಅಂತಂದರೆ ಏನು ಅಂತಂದರೆ ಹ್ಯೂಮನ್ ವೇಸ್ಟು. ಈ ಅನ್ಟಚಬಲ್ಸ್ ಇದ್ರಲ್ವ, ಈ ಅನ್ಟಚಬಲ್ಸ್ನ ಏನು ಮಾಡ್ತಿದ್ರು, ಈ ನೈಟ್ ಸಾಯಿಲ್ ಇವರೆಲ್ಲ ಬೈಲಲ್ಲಿ ಎರಡಕ್ಕೆ ಹೋಗ್ತಾರೆ, ವೇಸ್ಟ್ ಇರುತ್ತೆ ಹ್ಯೂಮನ್ ವೇಸ್ಟ್ನ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬುಟ್ಟಿಗೆ ಹಾಕ್ಕೊಂಡು ತಲೆ ಮೇಲೆ ಎತ್ಕೊಂಡು ಹೋಗ್ಬೇಕಿತ್ತು. ದಟ್ ಈಸ್ ಕಾಲ್ಡ್ ಕ್ಯಾರಿಂಗ್ ನೈಟ್ ಸಾಯಿಲ್. ಈ ನೈಟ್ ಸಾಯಿಲ್ನ ಕ್ಯಾರಿ ಮಾಡೋದನ್ನು ಅಬಾಲಿಷ್ ಮಾಡಿದ್ದು ಯಾರು, ಬಸವಲಿಂಗಪ್ಪ. 1 ಮಾರ್ಕ್ ಕೇಳ್ಬೋದು.
ಮಿನಿಸ್ಟರ್ ಬಸವಲಿಂಗಪ್ಪ ಎರಾಡಿಕೇಟೆಡ್ ಕ್ಯಾರಿಂಗ್ ನೈಟ್ ಸಾಯಿಲ್ ಇನ್ ದಿ ಹೆಡ್. ಆಮೇಲೆ ಇನ್ನೊಂದೇನು ಅಂತಂದರೆ ನರಗುಂಡ್ ಅನ್ನೋ ಒಂದು ವಿಲೇಜ್ ಫಾರ್ಮರ್ಸ್ ಏನು ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ಸೊ ನರಗುಂಡಲ್ಲಿರೋ ಫಾರ್ಮರ್ಸ್ ಬಂದು ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ಇಟ್ ವಾಸ್ ಅ ಪೀಸ್ಫುಲ್ ಪ್ರೊಟೆಸ್ಟ್. ಬಟ್ ಆಗಿನ ಗೌರ್ಮೆಂಟ್ ಏನು ಮಾಡುತ್ತೆ, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸುತ್ತೆ. ಲಾಠಿ ಚಾರ್ಜ್ ಮಾಡಿಸಿದಾಗ ಅಲ್ಲಿರೋ ಫಾರ್ಮರ್ಸ್ ಎಲ್ಲ ರೊಚ್ಚಿಗೆ ಎದ್ಬಿಟ್ಟು, ಲಾಠಿ ಚಾರ್ಜ್ ಮಾಡಿಸಿ ಫೈರಿಂಗ್ ಮಾಡಿಸಿದಾಗ ಆ ಫಾರ್ಮರ್ಸ್ಗೆಲ್ಲ ಕೋಪ ಬರುತ್ತೆ. ನಾವು ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡ್ತಿದ್ವಿ, ಆದರೆ ನಮ್ಮ ಮೇಲೆ ಏನು ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ್ರು ಅಂತ ಹೇಳಿಬಿಟ್ಟು ಅವರು ಇನ್ನೂ ಅದನ್ನೇನು ಮಾಡ್ತಾರೆ, ಇಂಟೆನ್ಸ್ ಮಾಡ್ತಾರೆ. ಇನ್ನೂ ಜಾಸ್ತಿ ಮಾಡಿದಾಗ ಆವಾಗ ನಿಮಗೆ ಎಮ್ ಡಿ ನಂಜುಂಡಸ್ವಾಮಿ ಇವರು ಏನು ಮಾಡ್ತಾರೆ, ಎಮ್ ಡಿ ನಂಜುಂಡಸ್ವಾಮಿ ಅನ್ನೋರು ಕರ್ನಾಟಕ ರೈತ ಸಂಘ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಕರ್ನಾಟಕ ರೈತ ಸಂಘ ಅನ್ನೋದು ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ, ಆಫ್ಟರ್ ನರಗುಂಡ್ ಇನ್ಸಿಡೆಂಟ್. ಈ ನರಗುಂಡ್ ಇನ್ಸಿಡೆಂಟ್ ಆದಮೇಲೆ ಎಮ್ ಜಿ ನಂಜುಂಡಸ್ವಾಮಿ ಅವರು ಏನು ಮಾಡ್ತಾರೆ, ಕರ್ನಾಟಕ ರೈತ ಸಂಘ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಅದಾದಮೇಲೆ ಏನಾಗುತ್ತೆ, ಈ ಕರ್ನಾಟಕ ಇದರಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ, ಒಂದು ನಿಮಿಷ ಡನ್. ಒಂದು ನಿಮಿಷ ಇರಿ. ಎಸ್ ನೋಡಿ, ರುದ್ರಪ್ಪ ಅ ಗಾಂಧಿಯನ್ ಅಂತಂದರೆ ಏನು ಅಂತಂದರೆ, ಇವರು ಗಾಂಧಿವಾದಿ, ಅಂದರೆ ಗಾಂಧಿ ಫಿಲಾಸಫೀಸ್ನ ಫಾಲೋ ಮಾಡ್ತಾರೆ. ಹೀ ಬಿಕೇಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಸಂಘ. ಇವರು ಆ ಸಂಘದ್ದು ಪ್ರೆಸಿಡೆಂಟ್ ಆದರು. ಈ ನಂಜುಂಡಸ್ವಾಮಿ ಆದ್ರಲ್ಲ, ಹೀ ಬಿಕೇಮ್ ದಿ ಕನ್ವನರ್ ಅಂತಂದರೆ ದ ಪರ್ಸನ್ ಹೂ ಗ್ಯಾದರ್ಸ್ ಪೀಪಲ್. ಅಂದರೆ ಏನಾದರೂ ಒಂದು ಮೂಮೆಂಟ್ ಮಾಡಬೇಕು ಅಂತಂದರೆ ಜನರನ್ನ ಸೇರಿಸ್ಬೇಕಲ್ವ, ಆ ಕೆಲಸ ನಂಜುಂಡಸ್ವಾಮಿಗಿತ್ತು. ಆಮೇಲೆ ಎನ್ ಡಿ ಸುದರ್ಶನ್ ಬಿಕೇಮ್ ದಿ ಸೆಕ್ರೆಟರಿ ಆಫ್ ದಿ ಸಂಘ. ಆಮೇಲೆ ಇವರು ಏನೇನು ಡಿಮ್ಯಾಂಡ್ ಮಾಡಿದ್ರು ಇದು ಕೇಳ್ತಾರೆ ನಿಮಗೆ, ಇಲ್ಲಿಂದ ಇಂಪಾರ್ಟೆಂಟ್ ಆಯಿತಾ. ವಾಟ್ ಆರ್ ದಿ ಡಿಮ್ಯಾಂಡ್ಸ್ ಪುಟ್ ಫಾರ್ವರ್ಡ್ ಬೈ ದಿ ಕರ್ನಾಟಕ ರೈತ ಸಂಘ? ಒಂದು, ಟು ಸ್ಟಾಪ್ ಲೆವಿ ಸಿಸ್ಟಮ್, ಅಂದರೆ ರೈತರ ಮೇಲೆ ಆಗ್ತಿರೋ ಟ್ಯಾಕ್ಸ್ ಅಂದ್ಕೊಳ್ಳಿ, ಇಟ್ಸ್ ಅ ಕೈಂಡ್ ಆಫ್ ಟ್ಯಾಕ್ಸ್, ಅದನ್ನು ಸ್ಟಾಪ್ ಮಾಡೋದು. ಟು ಎಸ್ಟಾಬ್ಲಿಷ್ ಕೋಲ್ಡ್ ಸ್ಟೋರೇಜ್, ಅಂದರೆ ಕೋಲ್ಡ್ ಸ್ಟೋರೇಜ್ ಬೇಕು, ರೈತರು ಬೆಳೆದಿರೋ ಬೆಳೆನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಕೋಲ್ಡ್ ಸ್ಟೋರೇಜಸ್ ಬೇಕು. ಟು ಪ್ರೊವೈಡ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಟು ದ ವಿಲೇಜಸ್. ಬೆಟರ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತಂದರೆ ರೋಡ್ಸು, ಸ್ಕೂಲ್ಸು, ಮಾಡರ್ನ್ ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸು ಇಂಥದ್ದು. ಆಮೇಲೆ ಸೈಂಟಿಫಿಕ್ ಪ್ರೈಸ್ ಫಿಕ್ಸೇಷನ್ ಇವಾಗ ಬಂದಿದೆ ಸದ್ಯಕ್ಕೆ. ಅದಾದಮೇಲೆ ಟು ಕ್ಲಿಯರ್ ಫಾರ್ಮರ್ ಡೆಟ್ಸ್ ಅಂದರೆ ರೈತರದ್ದು ಸಾಲ ಮನ್ನಾ ಮಾಡಬೇಕು. ಟು ಸ್ಟಾಪ್ ಸೀಸಿಂಗ್ ಆಫ್ ಫಾರ್ಮರ್ಸ್ ಪ್ರಾಪರ್ಟಿ, ಅಂದರೆ ಫಾರ್ಮರ್ಸ್ ಲೋನ್ ತೊಗೊಂಡಿರ್ತಾರೆ, ಇನ್ ಕೇಸ್ ಅವ್ರಿಗೆ ಆ ಲೋನ್ ಕಟ್ಟೋಕ್ಕಾಗಲಿಲ್ಲ ಅಂತಂದರೆ ಫಾರ್ಮರ್ಸ್ದು ಪ್ರಾಪರ್ಟಿನ ಸೀಸ್ ಮಾಡಬಾರ್ದು. ದಿಸ್ ಇಸ್ ಹೈಲಿ ಇಂಪಾರ್ಟೆಂಟ್. ವಾಟ್ ಆರ್ ದಿ ಡಿಮ್ಯಾಂಡ್ಸ್ ಪುಟ್ ಫಾರ್ವರ್ಡ್ ಬೈ ಕರ್ನಾಟಕ ರೈತ ಸಂಘ, ಆಯಿತಾ. ನೆಕ್ಸ್ಟು ನಿಮಗೆ ಇಲ್ಲಿ ಕೆಲವೊಂದು ಮೂಮೆಂಟ್ಸ್ ಇದೆ, ಇದನ್ನು ನೋಡ್ಕೊಳ್ಳಿ. ಅಂದರೆ ಈಗ ಚಿಪ್ಕೋ ಮೂಮೆಂಟ್ ಯಾರು ಸ್ಟಾರ್ಟ್ ಮಾಡ್ತಾರೆ? ಸುಂದರ್ಲಾಲ್ ಬಹುಗುಣ. ಎಲ್ಲಿ? ಸಲ್ಯಾನಿ ವಿಲೇಜಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಪಿಕೋ ಮೂಮೆಂಟ್ ಯಾರು ಸ್ಟಾರ್ಟ್ ಮಾಡ್ತಾರೆ? ಕಲಾಸೆ ಫಾರೆಸ್ಟ್ ಆಫ್ ಕರ್ನಾಟಕ. ನರ್ಮದಾ ಬಚಾವೋ ಆಂದೋಲನ್ ಮೇಧಾ ಪಾಟ್ಕರ್. ಸೈಲೆಂಟ್ ವ್ಯಾಲಿ ಕೇರಳ ಸಾಹಿತ್ಯ ಪರಿಷತ್ತು. ಕೋಸ್ಟಲ್ ಕರ್ನಾಟಕ ಮೂಮೆಂಟು. ಅದೇ ಥರ ಮೂಮೆಂಟ್ ಅಗೇನ್ಸ್ಟ್ ಕೈಗಾ, ಶಿವರಾಮ್ ಕಾರಂತರು. ಯಾವ್ಯಾವ ಮೂಮೆಂಟ್ನ ಯಾರ್ಯಾರು ಸ್ಟಾರ್ಟ್ ಮಾಡಿದ್ರು, ಯಾವ್ಯಾವ ಪ್ಲೇಸಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ನೋಡಿಕೊಂಡ್ರೆ ಸಾಕು. ಯು ನೀಡ್ ನಾಟ್ ಟು ಗೋ ಥ್ರೂ ಇನ್ ಡೆಪ್ತ್, ಆಯ್ತಲ್ವಾ. ಸೊ ಇದು ಸೋಷಾಲಜಿನಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸು. ಆ್ಯಂಡ್ ದಿಸ್ ಆಲ್ ಟುಗೆದರ್ ವಿಲ್ ಫೆಚ್ ಯು ಮೋರ್ ಆರ್ ಲೆಸ್ 10 to 15 ಮಾರ್ಕ್ಸ್ ಬರುತ್ತೆ ನಿಮಗೆ, ಆಯಿತಾ. 10 to 15 ಮಾರ್ಕ್ಸ್ ಸೋಷಾಲಜಿಯಿಂದ ಬರೋ ಚಾನ್ಸಸ್ ಇದೆ. ನಿನ್ನೆ ನಿಮಗೆ ಒಂದು ಲೈವ್ ವಿಡಿಯೋ ಮಾಡಿದೆ, ಅದರಲ್ಲಿ ಬಿಸ್ನೆಸ್ ಸ್ಟಡೀಸ್ ಮಾಡಿದೆ, ಅದರಲ್ಲೊಂದು 10 ಮಾರ್ಕ್ಸ್ ಅಂದ್ಕೊಳ್ಳಿ, ಇದರಲ್ಲೊಂದು 10 ಮಾರ್ಕ್ಸ್ ಅಂದ್ಕೊಳ್ಳಿ, 20 ಮಾರ್ಕ್ಸ್ ಆಯಿತು. ಮ್ಯಾಪ್ ಒಂದು ಹೇಳಿದ್ದೀನಿ, ಮ್ಯಾಪು ರಿಮೈನಿಂಗ್ ಪ್ಲೇಸಸ್ನ
ಮಾರ್ಕ್ ಮಾಡೋದು ಇವತ್ತು ಹೇಳ್ಕೊಡ್ತೀನಿ, ಇವತ್ತು ನೈಟ್ ಮಾಡ್ತೀನಿ. ಸೊ ಮ್ಯಾಪ್ ಡ್ರಾ ಮಾಡೋದು ಕಲಿತ್ಕೊಳ್ಳಿ ಫಸ್ಟ್ ವಿಡಿಯೋದಲ್ಲಿ. ಒನ್ಸ್ ಯು ಆರ್ ಡನ್ ವಿತ್ ದ್ಯಾಟ್, ಸೊ ವಿ ಕ್ಯಾನ್ ಗೋ ಹ್ಯಾಡ್ ವಿತ್ ಮಾರ್ಕಿಂಗ್ ವೇರಿಯಸ್ ಅದರ್ ಇಂಪಾರ್ಟೆಂಟ್ ಪ್ಲೇಸಸ್ ಆಗ್ಬೋದಾ. ಅದಾದಮೇಲೆ ನಿಮಗೆ ಮ್ಯಾಪಲ್ಲಿ 5 ಮಾರ್ಕ್ಸ್ ಬರುತ್ತೆ, ಇದರಲ್ಲಿ ಒಂದು 25 ಮಾರ್ಕ್ಸ್ ಬಂತು ಅಂದ್ಕೊಳ್ಳಿ. ಇನ್ನು ಮೇ ಬಿ ಎಕನಾಮಿಕ್ಸ್ ಅನ್ನೋದು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬೈ ದ ಟೈಮ್ ಯು ಕಂಪ್ಲೀಟ್ ದಿಸ್. ಇದ್ರದ್ದು PDF ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್.